ಹಾಯ್ ಜನ್, ನಾನಿವತ್ತು ಹೋಗ್ತಾ ಇರೋದು ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ಗೆ. ಸೊ ಏನಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಪ್ರಜಾಪ್ರಗತಿಯವರು ಒಂದು ಫೆಸ್ಟ್ ಮಾಡಿದರು. ಅದು ಏನಂದರೆ, ಒಂದು ವಿದ್ಯಾಸುಗ್ಗಿ ಅನ್ನೋದೊಂದು ಫೆಸ್ಟ್ ಮಾಡಿದರು. ಸೊ ಅಲ್ಲಿಗೆ ತುಂಬ ಪ್ರೈವೇಟ್ ಕಾಲೇಜಸ್ ಬಂದಿದ್ದು. ಆ ಪ್ರೈವೇಟ್ ಕಾಲೇಜಸ್ಸಲ್ಲೆಲ್ಲ BA ಕೋರ್ಸ್ ಯಾವ ಕಾಲೇಜಲ್ಲೂ ಇರಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾನು ಸಿದ್ಧಾರ್ಥ ಫಸ್ಟ್ ಗ್ರೇಡ್ ಕಾಲೇಜ್ದು ಅವರು ಆರ್ಗನೈಸ್ ಮಾಡಿದರು ಅದೇ ಫೆಸ್ಟಲ್ಲಿ. ಸೊ ಅಲ್ಲಿಗೆ ಹೋದೆ. ಅಲ್ಲಿಂದ ನಮ್ಮ ಸರ್ರು ಕಾಲೇಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಸರ್ ಗುಡ್ ಮಾರ್ನಿಂಗ್ ಸರ್. ಇವತ್ತು ಬಂದಿರೋ ಉದ್ದೇಶ ಏನು ಸರ್ ನೀವಿಲ್ಲಿ? ಸರ್, ನಾನು ಸಿದ್ಧಾರ್ಥ ಫಸ್ಟ್ ಗ್ರೇಡ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕನಾಗಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಪ್ರಜಾಪ್ರಗತಿ ಆಯೋಜನೆ ಮಾಡಿರುವಂತಹ ಒಂದು ಫೆಸ್ಟಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಇಲ್ಲಿ ಬರುವಂತಹ ಎಲ್ಲ ನಾಗರಿಕರಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಸವಿವರವಾಗಿ ನಮ್ಮ ಸಂಸ್ಥೆಯಲ್ಲಿರುವಂತಹ ಕೋರ್ಸ್ಗಳ ಬಗ್ಗೆ, ಅದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜರ್ನಲಿಸಮು, ಸೈಕಾಲಜಿ ಮತ್ತು ಆಪ್ಷನಲ್ ಕನ್ನಡ ಮತ್ತು ನಂತರದಲ್ಲಿ BCA, BSc, BCom ಮತ್ತು MCom ವಿಚಾರವಾಗಿ ಕೋರ್ಸ್ಗಳನ್ನು ನಾಗರಿಕರಿಗೆ ಪರಿಚಯಿಸೋದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಸೊ ಬರುವಂಥ ನಾಗರಿಕರಿಗೆ ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮದು ಅಫಿಷಿಯಲ್ ಪೇಜ್ ಏನಾದರೂ ಇದೆಯಾ ಸರ್? ಇಲ್ಲ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು ಸರ್ ನಿಮ್ಮನ್ನ? ಸರ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋವಂಥದ್ದು ನನ್ನ ನಂಬರ್ ಇದೆ ಸರ್, 9480517812. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ನಿಮಗೆ ಸಂಪರ್ಕಕ್ಕೆ ಬರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಕಾಲೇಜ್ ಬಗ್ಗೆ ಏನು ಗೊತ್ತಾಯಿತು, ಏನು ತಿಳ್ಕೊಂಡ್ರಿ ಹೇಳಿ. ಅದಕ್ಕೆ ನಾನು ಹಿಂದೆ ಸುಮ್ಮನೆ ಏನಿಗೆ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ಸುಮ್ಮನೆ ಒಂದು ವಿಸಿಟ್ ಕೊಡೋಣ ಅಂತ ಬಂದೆ ನಾನು. ಸೊ ಇಲ್ಲಿ ಎಲ್ಲ ತುಮಕೂರು ಜಿಲ್ಲೆಯಾದ್ಯಂತ ಏನೆಲ್ಲ ಖಾಸಗಿ ಸಂಸ್ಥೆಗಳು ಮತ್ತು ಅನುದಾನಿತ ಸಂಸ್ಥೆಗಳು ಇದ್ದಾವೆ ನಮ್ಮ ತುಮಕೂರು ಜಿಲ್ಲಾ ವ್ಯಾಪ್ತಿನಲ್ಲಿ, ಅದರಲ್ಲಿ ನಮ್ಮ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಅಭ್ಯರ್ಥಿಗಳನ್ನ ನೋಡಿ ಮತ್ತು ಅಧ್ಯಾಪಕರನ್ನ ನೋಡಿ ನನಗೆ ಖುಷಿ ಆಯಿತು. ಸೊ ಒಟ್ಟು ಈ ಕಾಲೇಜಿನಲ್ಲಿ ಯಾವೆಲ್ಲ ಕೋರ್ಸ್ಗಳಿವೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಅವರು ಬ್ರೋಚರ್ ಕೊಟ್ಟ ಮೇಲೆ ಗೊತ್ತಾಯ್ತು ನನಗೆ. ಮತ್ತು ನಾನು ಕೂಡ ಒಬ್ಬ BA ಪದವೀಧರ ಆಗಿರೋದ್ರಿಂದ ಅಲ್ಲಿ BA ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು, ಇದ್ರ ಜೊತೆಲಿ BSc, BCA, BCom ಇವೆಲ್ಲ ಇತ್ತೀಚೆಗೆ ಜಾಸ್ತಿ ಒಂದು ವ್ಯಾಲ್ಯೂಯಬಲ್ ಕೋರ್ಸ್ಗಳಾಗಿದ್ದಾವೆ ಇವತ್ತು. ಅದರಲ್ಲೂ BA ಅಂದರೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರ್ತಕ್ಕಂಥ ಜನ್ರೇಷನ್ಸ್ ಇವತ್ತು. ಆದರೂ ಕೂಡ ಇವತ್ತು BAನಲ್ಲಿ HEP, ನಾನು ಕೂಡ HEP ಸ್ಟೂಡೆಂಟನ್ನೇ. HEP ಇದೆ ಅಂತಂದರೆ ಅದು ಖುಷಿ ಆಯಿತು. ಇವತ್ತು ತುಂಬ ಪ್ರೈವೇಟ್ ಕಾಲೇಜ್ಗಳನ್ನ ನಾನು ಇದೇ ನೋಡಿದೆ, ಬ್ರೋಚರ್ ನೋಡಿದಾಗ BA ಇಲ್ಲವೇ ಇಲ್ಲ, ಎಲ್ಲ ಓನ್ಲಿ BCA, BCom ಅಷ್ಟೇ ಇದೆ. ಸೊ ಇಲ್ಲಿ ಬಂದಾಗ BA ಅಂತಕ್ಕಂಥದ್ದಿದೆ, ಅದರಲ್ಲಿ HEP ಆ್ಯಂಡ್ JKP ಕಾಂಬಿನೇಷನ್ ನೋಡಿ ನಿಮಗೆ ಖುಷಿ ಆಯಿತು. ಜರ್ನಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಜರ್ನಲಿಸಮ್ ಕೋರ್ಸ್ ಬೇಕು. ಮೇ ನನ್ನ ಕಂಡಂತೆ ಈಗ ಜರ್ನಲಿಸಮ್ ನಮ್ಮ ತುಮಕೂರು ಕಾಲೇಜ್ಗಳಲ್ಲಿ ಇಲ್ಲ ಅನಿಸುತ್ತೆ. ಸೊ ಯೂನಿವರ್ಸಿಟಿ ಬಿಟ್ಟರೆ ಈ ಸಿದ್ಧಾರ್ಥ ಕಾಲೇಜ್ ಒಂದೇ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಇಲ್ಲಿ ಜರ್ನಲಿಸಮ್ ಕೋರ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಇಲ್ಲಿ ನೀವು ಮೋಟಿವೇಟ್ ಮಾಡಬೇಕು. ನಾವು ಕೂಡ ವಿದ್ಯಾರ್ಥಿಗಳನ್ನ ನಿಮ್ಮ ಕಾಲೇಜಿಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಗೆ ಗೊತ್ತಿರೋ ಯಾರೇ ಬಂದರೂ ಕೂಡ ಕಾಲೇಜಿಗೆ ಸೇರಿಸ್ತೀನಿ. ಸೊ ಖುಷಿ ಆಯಿತು. ತುಂಬ ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ. ಸೊ ಕ್ಯಾಂಪಸ್ ಚೆನ್ನಾಗಿದೆ, ಎಲ್ಲ ಗುಡ್ ಫ್ಯಾಕಲ್ಟೀಸ್ ಇದ್ದಾರೆ ಅಂತ ಕೇಳ್ಕೊಟ್ಟಿದ್ದೀನಿ. ಆಮೇಲೆ ನಿಮ್ಮದು ಕೂಡ ಈಗ ಸಪ್ರೇಟು ಅಟೋನಮಸ್ ಆಗ್ತಾ ಇದೆ ಅಂತ ಕೇಳ್ಕೊಟ್ಟಿದ್ದೀನಿ. ಓಕೆ, ಹಾಗಾಗಿ ಒಳ್ಳೆಯದಾಗಲಿ ನಿಮ್ಮ ಕಾಲೇಜಿಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ಫುಡ್ ಫೆಸ್ಟು ಮತ್ತು ಮೋಟಾರ್ಸ್ ಫೆಸ್ಟ್ ಎಲ್ಲ ಮಾಡಿದರು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ನೆಕ್ಸ್ಟು ಮಕ್ಕಳಿಗೆಲ್ಲ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಅಲ್ಲಿಂದ ಹೊರಟೆ. ಇವತ್ತಿನ ಡೇ ಇಷ್ಟೇ ಗಾಯ್ಸ್, ಥ್ಯಾಂಕ್ ಯು.